ರಿವೆಂಜ್ ಮ್ಯಾಚ್ಗಳ ಥ್ರಿಲ್ಲರ್ ಅಂದ್ರೆ ಇದೇ ನೋಡಿ. ಒಂದು ತಂಡದ ಸೋಲು ಗೆಲುವು ಪಾಯಿಂಟ್ಸ್ ಪಟ್ಟಿಯಲ್ಲಿ ಬಿಗ್ ವೇರಿಯೇಷನ್ಸ್ ಮಾಡುತ್ತೆ. ಪಂಜಾಬ್ ವಿರುದ್ಧ ಗೆದ್ದಂತ ಹೈದರಾಬಾದ್ ತಂಡ ನಂಬರ್ 3 ಪ್ಲೇಸ್ನಿಂದ ಡೈರೆಕ್ಟ್ ಆಗಿ ನಂಬರ್ 1 ಪಟ್ಟಕ್ಕೇರಿದೆ. ನಂಬರ್ 1 ನಲ್ಲಿದ್ದ ಪಂಜಾಬ್ ಸೆಕೆಂಡ್ ಪ್ಲೇಸ್ಗೆ ಬಂದಿದೆ. ಇನ್ನು RCB 3ನೇ ಸ್ಥಾನಕ್ಕೆ ಜಾರಿದೆ. ಸೊ ಇನ್ನು ಮುಂದೆ ಒಂದೊಂದು ಪಂದ್ಯ ಮುಗಿದ ಮೇಲೂ ಕೂಡ ಬದಲಾವಣೆ ಗ್ಯಾರಂಟಿ. ಹೀಗಾಗಿ RCB ಪ್ರತಿ ಪಂದ್ಯವನ್ನು ಕೂಡ ಮಸ್ಟ್ ವಿನ್ ಮ್ಯಾಚ್ ಥರನೇ ಆಡಬೇಕಾಗುತ್ತೆ. ಹಾಗಾದರೆ ಟಾಪ್ 2ನಲ್ಲಿ ಲೀಗನ್ನು ಫಿನಿಶ್ ಮಾಡೋಕ್ಕೆ ಇನ್ನೆಷ್ಟು ಪಂದ್ಯವನ್ನು ಗೆಲ್ಲಬೇಕು? ಸೊ ಬೆಂಗಳೂರು ತಂಡಕ್ಕಿರುವಂಥ ಅಡ್ವಾಂಟೇಜಸ್ ಏನು, ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಲ್ರೆಡಿ IPL ಪ್ಲೇ ಆಫ್ ಪಂದ್ಯಗಳ ಶೆಡ್ಯೂಲ್ ಅನೌನ್ಸ್ ಆಗಿದೆ. ಮೊದಲ ಕ್ವಾಲಿಫೈಯರ್ ಮ್ಯಾಚ್ ಮೇ 26ಕ್ಕೆ ಧರ್ಮಶಾಲಾದಲ್ಲಿ ನಡೆದರೆ, ಎಲಿಮಿನೇಟರ್ ಹಾಗೆ ಕ್ವಾಲಿಫೈಯರ್ 2 ಪಂದ್ಯ ಮೇ 27 ಹಾಗೆ ಮೇ 29ಕ್ಕೆ ನ್ಯೂ ಚಂಡೀಗಢದ ಮೈದಾನದಲ್ಲಿ ಶೆಡ್ಯೂಲ್ ಆಗಿದೆ. ಇನ್ನು ಫೈನಲ್ ಮ್ಯಾಚ್ ಆಸ್ ಯೂಶುವಲ್ ಮೇ 31ಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫಿಕ್ಸ್ ಆಗಿದೆ. ಸೊ ಅಲ್ಲಿಗೆ BCCI ಆಲ್ರೆಡಿ ಟಾಪ್ 4 ಮ್ಯಾಚ್ಗಳಿಗೆ ಭರ್ಜರಿಯಾಗಿ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಆವೃತ್ತಿಯಲ್ಲಿ ಟಾಪ್ 4 ಪೊಸಿಷನ್ಗೆ ಸಿಕ್ಕಾಪಟ್ಟೆ ಫೈಟ್ ಇದೆ. ಈ ರೇಸ್ನಲ್ಲಿರುವಂಥ RCB ಟಾಪ್ 2 ಟಾರ್ಗೆಟ್ ಇರೋದ್ರಿಂದ ಮುಂದಿನ ಪ್ರತಿ ಪಂದ್ಯಗಳು ಕೂಡ ತುಂಬ ಮುಖ್ಯವಾಗುತ್ತೆ. ಪಂಜಾಬ್ ಸೋಲಿಸಿ ನಂಬರ್ 1 ಪಟ್ಟಕ್ಕೇರಿದ ಹೈದರಾಬಾದ್. ಬುಧವಾರದವರೆಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 3ನಲ್ಲಿದ್ದಂಥ ಹೈದರಾಬಾದ್ ತಂಡ ರಾತ್ರಿ ಕಳೆಯೋ ಅಷ್ಟರಲ್ಲೇ ನಂಬರ್ 1 ಸ್ಥಾನಕ್ಕೇರಿದೆ. ವಾರಗಳಿಂದ ಮೊದಲ ಸ್ಥಾನದಲ್ಲೇ ಇದ್ದಂಥ ಪಂಜಾಬ್ ತಂಡ 2ನೇ ಸ್ಥಾನಕ್ಕೆ ಜಾರಿದೆ. ಇತ್ತ ಬೆಂಗಳೂರು 3ನೇ ಸ್ಥಾನಕ್ಕೆ ಬಂದಿದೆ. ಅಂದರೆ ಇಲ್ಲಿ ಒಂದು ಪಂದ್ಯದ ರಿಸಲ್ಟ್ ಅದೆಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಇದೇ ಬದಲಾವಣೆ RCBಯಲ್ಲಿ ಪ್ಲೇ ಆಫ್ ಲೆಕ್ಕಾಚಾರದ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅಂದರೆ ಈ ಸೀಸನಲ್ಲಿ ಎಷ್ಟು ಪಂದ್ಯಗಳನ್ನು ಆಡಿದ್ದಾರೆ, ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ, ಜೊತೆಗೆ ಎಷ್ಟು ಪಂದ್ಯಗಳು ಬಾಕಿ ಇದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಸೀಸನ್ನಲ್ಲಿ ಪ್ರಸ್ತುತ ನಂಬರ್ 1 ಸ್ಥಾನದಲ್ಲಿರುವಂತಹ ತಂಡ ಅಂತಂದರೆ ಅದು ಹೈದರಾಬಾದ್. ಸನ್ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ವಿರುದ್ಧ ಗೆಲ್ಲೋ ಮೂಲಕ ಟೋಟಲ್ 14 ಅಂಕಗಳೊಂದಿಗೆ ನಂಬರ್ 1 ಸ್ಥಾನ ಕಾಡಿದೆ. ಸೊ ಈ ಸೀಸನಲ್ಲಿ ಆಲ್ರೆಡಿ 11 ಪಂದ್ಯಗಳನ್ನು ಆಡಿದೆ, 14 ಅಂಕಗಳನ್ನು ಪಡೆದು ನಂಬರ್ 1 ಸ್ಥಾನದಲ್ಲಿದೆ. ಇನ್ನು 3 ಪಂದ್ಯಗಳು ಹೈದರಾಬಾದ್ ತಂಡಕ್ಕೆ ಬಾಕಿ ಇದೆ. ಸೊ 3 ಪಂದ್ಯಗಳಲ್ಲಿ ಇನ್ನು 3ಕ್ಕೆ 3 ಮ್ಯಾಚ್ಗಳನ್ನು ಗೆದ್ದರೆ ಅವರಿಗೆ 6 ಅಂಕ ಸಿಗುತ್ತೆ. ಈಗಿರುವಂಥ 14+6 ಟೋಟಲ್ ಆಗಿ 20 ಅಂಕಗಳನ್ನು ಪಡೆಯೋಕೆ ಹೈದರಾಬಾದ್ ತಂಡಕ್ಕೆ ಅವಕಾಶ ಇದೆ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಪಂಜಾಬ್ ಕಿಂಗ್ಸ್ ತಂಡ ಪ್ರಸ್ತುತ 13 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಸೊ ಪಂಜಾಬ್ ಈ ಸೀಸನಲ್ಲಿ ಆಲ್ರೆಡಿ 10 ಪಂದ್ಯಗಳನ್ನು ಆಡಿದೆ. ಸೊ ಅದರಲ್ಲಿ 13 ಅಂಕಗಳನ್ನು ಪಡೆದು ಟಾಪ್ 2ನಲ್ಲಿದೆ. ಇನ್ನು 4 ಪಂದ್ಯಗಳು ಬಾಕಿ ಇರುವಂಥದ್ದು. ಸೊ ಇಲ್ಲಿ ಪಂಜಾಬ್ ತಂಡಕ್ಕೆ 4 ಮ್ಯಾಚಸ್ ಬಾಕಿ ಇದೆ. ಸೊ 4ಕ್ಕೆ 4 ಪಂದ್ಯಗಳನ್ನು ಗೆದ್ರೆ 8 ಅಂಕ ಸಿಗುತ್ತೆ. ಈಗಿರುವಂಥ 13+8 ಅಂಕ ಸೇರಿದ್ರೆ ಟೋಟಲ್ ಆಗಿ 21 ಅಂಕಗಳೊಂದಿಗೆ ಲೀಗ್ ಹಂತವನ್ನು ಮುಗಿಸೋಕೆ ಪಂಜಾಬ್ ತಂಡಕ್ಕೆ ಅವಕಾಶ ಇದೆ. ಸೊ ಪಂಜಾಬ್ ತಂಡದ ಸ್ಪೆಷಾಲಿಟಿ ಏನಂತಂದರೆ ಮೊದಲ 7 ಪಂದ್ಯಗಳಲ್ಲಿ ಕಂಪ್ಲೀಟ್ ಆಗಿ ಗೆದ್ದಿದ್ರು. ಅದರಲ್ಲೊಂದು KKR ವಿರುದ್ಧದ ಮ್ಯಾಚ್ ಮಳೆ ಕಾರಣಕ್ಕೆ ರದ್ದಾಗಿತ್ತು. ಸೊ ಅಲ್ಲಿ ಒಂದು ಅಂಕ ತಗೊಂಡು ಅವರು ನೆಕ್ಸ್ಟ್ 7 ಅಂದರೆ ಫಸ್ಟ್ ಹಾಫ್ನಲ್ಲಿ ಯಾವುದೇ ಸೋಲನ್ನು ಕಂಡಿರಲಿಲ್ಲ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಹ್ಯಾಟ್ರಿಕ್ ಸೋಲನ್ನು ಕಂಡಿರುವಂಥದ್ದು. ಸತತ 3 ಪಂದ್ಯಗಳನ್ನು ಸೋತಿದ್ದಾರೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಕಂಬ್ಯಾಕ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಪಂಜಾಬ್ ತಂಡಕ್ಕೆ ಇದೆ. ಇನ್ನು ನಂಬರ್ 3 ಪೊಸಿಷನಲ್ಲಿ ಇರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರಸ್ತುತ ಸೀಸನ್ನಲ್ಲಿ ಲೀಗ್ ಹಂತದಲ್ಲಿ ಈಗ ಆಲ್ರೆಡಿ 9 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 6 ಪಂದ್ಯಗಳನ್ನು ಗೆದ್ದು 12 ಅಂಕಗಳನ್ನು ಪಡೆದಿರುವಂಥದ್ದು. ಸೊ ನಂಬರ್ 3ನಲ್ಲಿ ಇದ್ದಾರೆ, ಟಾಪ್ 3ನಲ್ಲಿ ಇದ್ದಾರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂತಂದರೆ ಬೆಂಗಳೂರು ತಂಡಕ್ಕೆ ಇನ್ನೂ 5 ಪಂದ್ಯಗಳು ಬಾಕಿ ಇವೆ. ಸೊ ಇನ್ನು ಮುಂದಿನ 5ಕ್ಕೆ 5 ಪಂದ್ಯಗಳನ್ನು ಗೆದ್ದರೆ ಸೊ ಅಲ್ಲಿ 10 ಅಂಕ ಸಿಗುತ್ತೆ. ಈಗಿರುವಂಥ 12+10 = 22 ಅಂಕ ಸಿಕ್ಕಂತಾಗುತ್ತೆ. ಸೊ ಇಲ್ಲಿ ಟಾಪ್ 1 ಪೊಸಿಷನ್ನಲ್ಲಿ ಈ ಸೀಸನನ್ನು ಮುಗಿಸೋಕೆ ಬೆಂಗಳೂರು ತಂಡ ಮುಂದಿನ ಎಲ್ಲ ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಇನ್ನು 4ನೇ ಸ್ಥಾನದಲ್ಲಿರುವಂಥ ರಾಜಸ್ಥಾನ ಕೂಡ 12 ಅಂಕಗಳನ್ನು ಪಡೆದಿರುವಂಥದ್ದು. ಆ್ಯಂಡ್ ರಾಜಸ್ಥಾನ ಈ ಸೀಸನಲ್ಲಿ ಆಲ್ರೆಡಿ 10 ಪಂದ್ಯಗಳನ್ನು ಆಡಿದ್ದಾರೆ. ಸೊ 6ರಲ್ಲಿ ಗೆದ್ದು 12 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಮುಂದಿನ 4 ಪಂದ್ಯಗಳು ಬಾಕಿ ಇವೆ. ಸೊ ನೆಕ್ಸ್ಟ್ ಎಲ್ಲ ಪಂದ್ಯಗಳನ್ನು ಗೆದ್ಕೊಳ್ತಾರೆ ಅಂದ್ಕೊಂಡ್ರೆ ಅಲ್ಲಿ 8 ಅಂಕ ಸಿಗುತ್ತೆ. ಟೋಟಲ್ ಆಗಿ 20 ಅಂಕಗಳನ್ನು ಈ ಸೀಸನಲ್ಲಿ ರಾಜಸ್ಥಾನ ಪಡೆಯೋಕೆ ತಂಡಕ್ಕೆ ಅವಕಾಶ ಇರುವಂಥದ್ದು ಪಿಂಕ್ ಆರ್ಮಿಗೆ. ಇನ್ನು ಗುಜರಾತ್ ಟೈಟಾನ್ಸ್ ತಂಡ 5ನೇ ಸ್ಥಾನದಲ್ಲಿರುವಂಥ ಗುಜರಾತ್ ತಂಡ 5ನೇ ಸ್ಥಾನದಲ್ಲಿದೆ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಅವರು ಕೂಡ 10 ಪಂದ್ಯಗಳನ್ನು ಆಡಿದ್ದಾರೆ, ಜೊತೆಗೆ 12 ಅಂಕಗಳನ್ನು ಪಡೆದಿರುವಂಥದ್ದು. ಸೊ 4ರಲ್ಲಿ ಸೋತು
6 ಪಂದ್ಯಗಳನ್ನ ಗೆದ್ದು 12 ಅಂಕಗಳೊಂದಿಗೆ ಟಾಪ್ 5 ಇದ್ದಾರೆ. ಜೊತೆಗೆ ಇನ್ನು 4 ಪಂದ್ಯ ಗುಜರಾತ್ ತಂಡಕ್ಕೆ ಬಾಕಿ ಇದೆ. ಸೊ ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆಲ್ತಾರೆ ಅಂತ ಇಟ್ಕೊಂಡ್ರು ಕೂಡ 8 ಅಂಕ ಸಿಗುತ್ತೆ. ಸೊ ಟೋಟಲ್ ಆಗಿ ಈಗಿರುವಂತಹ 12 + 8 = 20 ಅಂಕಗಳೊಂದಿಗೆ ಈ ಸೀಸನ್ ಅನ್ನು ಮುಗಿಸೋಕೆ ಗುಜರಾತ್ಗೂ ಕೂಡ ಅವಕಾಶ ಇದೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆರಂಭದಲ್ಲಿ ಎಡವಿದ್ರು ಕೂಡ ಈಗ ಪ್ಲೇ ಆಫ್ ರೇಸ್ನಲ್ಲಿ ಟಫ್ ಕಾಂಪಿಟೇಟರ್ ಆಗಿ ಕಾಣ್ತಾ ಇರುವಂಥದ್ದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಪ್ರಸ್ತುತ ಅವರು 10 ಪಂದ್ಯಗಳನ್ನಾಡಿ 5ರಲ್ಲಿ ಗೆದ್ದು 5ರಲ್ಲಿ ಸೋತಿದ್ದಾರೆ. ಜೊತೆಗೆ 10 ಅಂಕಗಳನ್ನ ಪಡ್ಕೊಂಡಿರುವಂಥದ್ದು 6ನೇ ಸ್ಥಾನದಲ್ಲಿದ್ದಾರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಸೊ ಇನ್ನೂ 4 ಪಂದ್ಯಗಳು ಬಾಕಿ ಇದೆ. ಸೊ 4ಕ್ಕೆ 4 ಪಂದ್ಯ ಗೆದ್ರೆ ಟೋಟಲ್ ಆಗಿ ಲೀಗ್ ಹಂತದಲ್ಲಿ ಚೆನ್ನೈದು ಕೂಡ 18 ಅಂಕ ಆಗುತ್ತೆ. ಸೊ ಅವರು ಕೂಡ ಅಲ್ಲಿ ಪ್ಲೇ ಆಫ್ಗೆ ಕನ್ಫರ್ಮ್ ಆಗಿ ಸೆಲೆಕ್ಟ್ ಆಗ್ತಾರೆ 18 ಅಂಕಗಳು ಸಿಕ್ಕರೆ. ಇನ್ನು ನಂಬರ್ 7ನಲ್ಲಿ ಬರುವಂಥ ತಂಡ ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 10 ಪಂದ್ಯಗಳನ್ನು ಆಡಿರುವಂಥದ್ದು. ಸೊ 10ರಲ್ಲಿ 4ರಲ್ಲಿ ಗೆದ್ದು 8 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಇನ್ನು ಉಳಿದಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 4 ಪಂದ್ಯಗಳು ಮಾತ್ರ. ಸೊ 4ಕ್ಕೆ 4 ಪಂದ್ಯ ಗೆದ್ರೆ 8 ಆಗುತ್ತೆ. ಸೊ ಈಗಿರುವಂಥ 8 + 8 16 ಅಂಕ ಟೋಟಲ್ ಆಗುತ್ತೆ. ಆಗ ಸೇಫ್ ಝೋನಲ್ಲಿ ಇರ್ತಾರೆ ಡೆಲ್ಲಿ ತಂಡ. ಸೊ ಪ್ಲೇ ಆಫ್ ಅವಕಾಶ ಅಂತೂ ಇದ್ದೇ ಇದೆ. ಸದ್ಯ ನಂಬರ್ 8ನಲ್ಲಿರುವಂಥ ತಂಡ ಅಂತಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಆರಂಭದಲ್ಲಿ ಸತತ ಸೋಲುಗಳನ್ನೇ ಕಂಡಿದ್ದಂಥ ಕೋಲ್ಕತ್ತಾ ಈ ಸೀಸನಲ್ಲಿ ಅಷ್ಟೇನು ಚೆನ್ನಾಗಿ ಆಗಿಲ್ಲ ಅವ್ರಿಗೆ. ಯಾಕಂತಂದರೆ 9 ಪಂದ್ಯಗಳ ಪೈಕಿ ಗೆದ್ದಿರುವಂಥದ್ದು 3 ಪಂದ್ಯಗಳನ್ನ ಮಾತ್ರ. ಸೊ ಪಂಜಾಬ್ ವಿರುದ್ಧದ 1 ಪಂದ್ಯ ಮಳೆ ಕಾರಣಕ್ಕೆ ರದ್ದಾಗಿದ್ದರಿಂದ ಅಲ್ಲಿ 1 ಅಂಕ ಸಿಕ್ಕಿತ್ತು. ಸೊ ಟೋಟಲ್ ಆಗಿ 7 ಅಂಕ ಇದೆ. ಇಂಟ್ರೆಸ್ಟಿಂಗ್ ಅಂದರೆ ಅವ್ರಿಗಿನ್ನೂ ಕೂಡ 5 ಮ್ಯಾಚಸ್ ಬಾಕಿ ಇದೆ. ಸೊ 5ಕ್ಕೆ 5 ಪಂದ್ಯಗಳನ್ನ ಅವ್ರು ಗೆದ್ಕೊಳ್ತಾರೆ ಅಂದಾಗ 10 ಅಂಕ ಸಿಗುತ್ತೆ. ಈಗಿರುವಂಥ 7 + 10 17 ಅಂಕ ಆಗುತ್ತೆ. ಸೊ ಆಲ್ಮೋಸ್ಟ್ ಅವರು ಪ್ಲೇ ಆಫ್ಗೆ ಖಚಿತವಾಗಿ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ KKR ಮುಂದಿನ ಎಲ್ಲ ಪಂದ್ಯಗಳನ್ನು ಗೆದ್ರೆ. ಸೊ ಇಲ್ಲಿ 16 ಅಥವಾ ಅದಕ್ಕಿಂತ ಜಾಸ್ತಿ ಅಂಕ ಪಡೆಯುವಂಥ ಅವಕಾಶಗಳಿರುವಂಥ ಟಾಪ್ 8 ತಂಡಗಳ ಬಗ್ಗೆ ಮಾತ್ರ ಹೇಳಿರುವಂಥದ್ದು. ಆದರೆ ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳಿಗೆ ಇನ್ನು ಮುಂದಿನ ಎಲ್ಲ ಪಂದ್ಯಗಳನ್ನು ಗೆದ್ದರೂ ಕೂಡ ಟೋಟಲ್ ಆಗಿ 14 ಅಂಕಗಳಷ್ಟೇ ಆಗೋದು. ಜೊತೆಗೆ ನೆಟ್ ರನ್ ರೇಟ್ ಕೂಡ ಮೈನಸ್ ಇರೋದ್ರಿಂದ ಎಲ್ಲ ಪಂದ್ಯಗಳನ್ನ ಗೆದ್ದರೂ ಕೂಡ ಪ್ಲೇ ಆಫ್ ರೇಸ್ನಲ್ಲಿ ಇರ್ತಾರೆ ಎನ್ನುವಂಥ ಗ್ಯಾರಂಟಿ ಇಲ್ಲ. ಮ್ಯಾಥಮೆಟಿಕಲಿ ಚಾನ್ಸಸ್ ಇದೆ ಆದರೂ ಕೂಡ ಅದು ಈಸಿ ಇಲ್ಲ. ಹೀಗಾಗಿ ಈ 2 ತಂಡಗಳನ್ನು ಈ ಪ್ಲೇ ಆಫ್ ರೇಸ್ನಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೊ ಅಲ್ಲಿಗೆ ಈಗಿರುವಂಥ ಪಾಯಿಂಟ್ಸ್ ಟೇಬಲ್ನಲ್ಲಿ 8 ತಂಡಗಳ ಸ್ಥಾನ, ರೇಸ್ ಹಾಗೆ ಬಾಕಿ ಉಳಿದಿರುವಂಥ ಪಂದ್ಯಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಇಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬಿಗ್ ಅಡ್ವಾಂಟೇಜಸ್ ಇದೆ. ಸೊ ಏನೆಲ್ಲ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಟಾಪ್ 1 ಸ್ಥಾನಕ್ಕೆ ಏರಲು ಬೆಂಗಳೂರು ತಂಡಕ್ಕೆ ಸಂಪೂರ್ಣ ಅವಕಾಶ. ಎಸ್, ಈ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ ಹಂತದಲ್ಲಿ ಟಾಪ್ 1 ಪೊಸಿಷನ್ನಲ್ಲಿ ಸೀಸನ್ ಅನ್ನ ಎಂಡ್ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾದಂಥ ಅವಕಾಶ ಬೆಂಗಳೂರು ತಂಡಕ್ಕೆ ಇದೆ. ಯಾಕಂತಂದ್ರೆ ಪ್ರಸ್ತುತ 12 ಅಂಕಗಳನ್ನ ಪಡೆದಿದ್ದಾರೆ. ಉಳಿದಿರುವಂತ 5 ಪಂದ್ಯಗಳನ್ನ ಗೆದ್ರೆ ಟೋಟಲ್ ಆಗಿ 22 ಅಂಕ ಸಿಕ್ಕಂತಾಗುತ್ತೆ. ಎಸ್, ಈಗ ಸೋತಿರುವಂತದ್ದು 3 ಪಂದ್ಯ, ಟೋಟಲ್ ಆಗಿ 12 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮುಂದಿನ ಎಲ್ಲಾ ಪಂದ್ಯಗಳನ್ನ ಗೆದ್ರೆ ಅಂದ್ರೆ 5 ಪಂದ್ಯಗಳು ಇನ್ನೂ ಕೂಡ ಬಾಕಿ ಇದೆ. ಸೊ ಇಲ್ಲಿ ಟಾಪ್ 7ನಲ್ಲಿರುವಂಥ ಯಾವುದೇ ತಂಡಕ್ಕೂ ಕೂಡ ಇಷ್ಟೊಂದು ಪಂದ್ಯಗಳು ಇನ್ನು ಉಳ್ಕೊಂಡಿಲ್ಲ. ಯಾಕಂದ್ರೆ ಅವರೆಲ್ಲ 10 ಅಥವಾ 10ಕ್ಕಿಂತ ಜಾಸ್ತಿ ಪಂದ್ಯಗಳನ್ನ ಆಡಿದ್ದಾರೆ. ಸೊ ಇಲ್ಲಿ RCBಯನ್ನು ಬಿಟ್ಟು ಟಾಪ್ 7 ತಂಡಗಳು 10 ಅಥವಾ ಜಾಸ್ತಿ ಪಂದ್ಯಗಳನ್ನು ಆಡಿದ್ದಾರೆ. ಹೀಗಾಗಿ RCBಗೆ ಮಾತ್ರನೇ ಈ ಸೀಸನಲ್ಲಿ ಹೈಯೆಸ್ಟ್ ಅಂಕವನ್ನ ಪಡೆಯೋಕೆ ಈಗ ಚಾನ್ಸ್ ಇರುವಂಥದ್ದು. ಅಂದ್ರೆ 22 ಅಂಕ ಅಂತ ಇದ್ರೆ ಅದು RCBಗೆ ಮಾತ್ರ. ಸೊ ಪಂಜಾಬ್ ತಂಡ ರೇಸ್ನಲ್ಲಿ ಇದೆ ಆದರೂ ಕೂಡ ಅವರು ಮುಂದಿನ ಎಲ್ಲ ಮ್ಯಾಚಸ್ ಗೆದ್ದರೂ ಕೂಡ 21 ಅಂಕಗಳು ಆಗುತ್ತೆ. ಸೊ ಈ ಸೀಸನಲ್ಲಿ ಸದ್ಯಕ್ಕೆ ಹೈಯೆಸ್ಟ್ ರನ್ನನ್ನು ಅಥವಾ ಹೈಯೆಸ್ಟ್ ಅಂಕವನ್ನು ಪಡೆಯೋಕೆ ಅವಕಾಶ ಇರುವಂಥದ್ದು ಬೆಂಗಳೂರು ತಂಡಕ್ಕೆ ಮಾತ್ರ ಈ ಸೀಸನ್ನಲ್ಲಿ ಈಗಿನ ಅವಕಾಶದ ಪ್ರಕಾರ. ಆ್ಯಂಡ್ ಈ ಸೀಸನ್ನಲ್ಲಿ ಬೇರೆ ಯಾವುದೇ ತಂಡಕ್ಕೂ ಕೂಡ 22 ಅಂಕಕ್ಕೆ ಅವಕಾಶ ಇಲ್ಲ. ಸೊ ಇದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಬೇರೆಲ್ಲ ತಂಡಗಳಿಗಿಂತ ಜಾಸ್ತಿ ಅವಕಾಶ ಬೆಂಗಳೂರು ತಂಡಕ್ಕೆ ಇದೆ. ಇಲ್ಲ 5 ಪಂದ್ಯಗಳಲ್ಲಿ 1ರಲ್ಲಿ ಸೋತು 4ರಲ್ಲಿ ಗೆದ್ರೂ ಕೂಡ ಟಾಪ್ 2 ಸ್ಥಾನ ಅಂತೂ ಫಿಕ್ಸ್ ಆಗುತ್ತೆ. ಎಸ್, ಈಗಿರುವಂಥ ಎಲ್ಲ ಮ್ಯಾಚಸ್ ಗೆದ್ರೆ 22 ಆಗುತ್ತೆ. ಇಲ್ಲ ಒಂದು ಮ್ಯಾಚಲ್ಲಿ ಏನೋ ಬ್ಯಾಡ್ ಡೇ ಸೋತರು ಅಂತಂದರೆ 20 ಅಂಕಗಳಾಗುತ್ತೆ. ಸೊ 20 ಅಂಕ ಬಂದರೂ ಕೂಡ ಟಾಪ್ 2ರಲ್ಲಿ ಅವಕಾಶ ಅಂತೂ ಗ್ಯಾರಂಟಿ ಇದೆ. ಯಾಕಂತಂದರೆ ಪಂಜಾಬ್ ತಂಡ ಎಲ್ಲ ಮ್ಯಾಚಸ್ ಗೆದ್ರೂ ಕೂಡ 21 ಅವರು ಫಸ್ಟ್ ಬರ್ತಾರೆ ಅಂದ್ಕೊಂಡ್ರೆ ಟಾಪ್ 2ನಲ್ಲಿ RCBಯೇ ಬರುತ್ತೆ ಬೇರೆಲ್ಲ ತಂಡಗಳಿಗಿಂತ. ಯಾಕಂತಂದರೆ ಉಳಿದೆಲ್ಲ ತಂಡಗಳಿಗೆ ಕಂಪೇರ್ ಮಾಡಿದರೆ ಬೆಂಗಳೂರು ತಂಡದ ನೆಟ್ ರನ್ ರೇಟ್ ಫಸ್ಟ್ ಇದೆ. ಸೊ ಇಲ್ಲಿ ಟಾಪ್ 1 ಅಥವಾ ಟಾಪ್ 2 ಪೊಸಿಷನ್ ಅಂತ ಲೆಕ್ಕ ಹಾಕಿದರೂ ಕೂಡ ಬೇರೆಲ್ಲ ತಂಡಗಳ ನೆಟ್ ರನ್ ರೇಟನ್ನು ಕಂಪೇರ್ ಮಾಡಿದರೆ ಬೆಂಗಳೂರು ತಂಡ ಮೊದಲ ಸ್ಥಾನದಲ್ಲಿರೋದ್ರಿಂದ ಈಸಿಯಾಗಿ ಟಾಪ್ 2ನಲ್ಲಿ ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ RCBಗೆ ಪಾಸಿಟಿವ್ನೆಸ್ ಜಾಸ್ತಿ ಇದೆ. 2025ರ ಸೀಸನ್ನಲ್ಲಿ ಲೀಗ್ ಹಂತದಲ್ಲಿ ಟಾಪ್ 2 ಸ್ಥಾನದಲ್ಲಿದ್ದ ಬೆಂಗಳೂರು
ಪಂಜಾಬ್ ವಿರುದ್ಧ ಕ್ವಾಲಿಫೈರ್ 1ನಲ್ಲೇ ಗೆದ್ದು ಸೀದಾ ಫೈನಲ್ಗೆ ಹೋಗ್ತಾರೆ ಅಂಡ್ ಮತ್ತೆ ಅದೇ ಪಂಜಾಬ್ ತಂಡವನ್ನ ಸೋಲಿಸಿ ಕಪ್ ಗೆಲ್ತಾರೆ. ಹೀಗಾಗಿ ಈ ಸಲ ಕೂಡ ನಂಬರ್ 1 ಸ್ಥಾನಕ್ಕೇರಿದ್ರೆ ಕ್ವಾಲಿಫೈರ್ 1ನಲ್ಲೇ ಗೆದ್ದು ಮತ್ತೆ ಫೈನಲ್ಗೆ ಹೋಗೋಕೆ ಡೈರೆಕ್ಟ್ ಅವಕಾಶ ಇದೆ. ಇಲ್ಲಪ್ಪ ಅವತ್ತೇನೋ ಬ್ಯಾಡ್ ಡೇ ಸೋತ್ಬಿಟ್ರು ಅಂತಂದ್ರೆ ಮತ್ತೊಂದು ಚಾನ್ಸ್ ಅಂತೂ ಇದ್ದೇ ಇದೆ. ಕ್ವಾಲಿಫೈಯರ್ 2ನಲ್ಲಿ ಆಡ್ಕೊಂಡು ಗೆದ್ದು ಮತ್ತೆ ಫೈನಲ್ಗೆ ಬರಬಹುದು. ಹೀಗಾಗಿ ಟಾಪ್ 2 ಟಾರ್ಗೆಟ್ನಲ್ಲಿರುವಂತಹ RCBಗೆ ಇದಕ್ಕಿಂತ ಬೆಸ್ಟ್ ಸಿಚುಯೇಷನ್ ಸಿಗಲ್ಲ. ಸೊ ಇದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ RCB ಈ ಸೀಸನ್ ಅಲ್ಲಿ ಟಾಪ್ 2ನಲ್ಲಿ ಬರುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.